ಎಲ್ರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಹಾಗೂ ಆದರದ ಸುಸ್ವಾಗತ. ಆಷಾಢ ಮತ್ತು ಶ್ರಾವಣ ಮಾಸದ ಈ ಪವಿತ್ರ ಸಮಯದಲ್ಲಿ ಬರುವ ಏಕಾದಶಿಗೆ ಧಾರ್ಮಿಕವಾಗಿ ಅತ್ಯಂತ ವಿಶೇಷವಾದ ಶಕ್ತಿ ಇದೆ. ಅದು ವಿಶೇಷವಾಗಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಅತ್ಯಂತ ಮಹತ್ವದ ಮಹಾ ಪಾಪಗಳನ್ನು ಭಸ್ಮ ಮಾಡುವ ದಿವ್ಯ ಏಕಾದಶಿಯೇ ಕಾಮಿಕಾ ಏಕಾದಶಿ. ಈ ಕಾಮಿಕಾ ಏಕಾದಶಿ ಬರುವುದರೊಳಗೆ ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದೆ ಅಂದ್ರೆ ನಿಜಕ್ಕೂ ನೀವು ಅತ್ಯಂತ ಅದೃಷ್ಟವಂತರು. ಏಕಾದಶಿಯ ದಿನದಂದು ಶ್ರೀ ಮಹಾವಿಷ್ಣು, ಶ್ರೀ ವೆಂಕಟೇಶ್ವರ ಸ್ವಾಮಿ, ಶ್ರೀಕೃಷ್ಣ ಪರಮಾತ್ಮ ಹಾಗೂ ಶ್ರೀ ಮಹಾಲಕ್ಷ್ಮಿಯನ್ನು ಶ್ರದ್ಧೆಯಿಂದ ಆರಾಧಿಸುವುದರಿಂದ ನಮ್ಮ ಜನ್ಮ ಜನ್ಮಾಂತರಗಳ ಸಕಲ ಪಾಪದೋಷಗಳು ನಿವಾರಣೆಯಾಗಿ ಕಷ್ಟಗಳೆಲ್ಲ ಕಳೆದು ಮನೆಯಲ್ಲಿ ಧನಾಧಾನ್ಯ, ಸಕಲ ಐಶ್ವರ್ಯ ಮತ್ತು ಶಾಂತಿ ನೆಲೆಸುತ್ತದೆ. ಇಂದಿನ ಈ ವಿಸ್ತಾರವಾದ ವಿಡಿಯೋದಲ್ಲಿ ನಾವು ಕಾಮಿಕಾ ಏಕಾದಶಿಯ ಮಹತ್ವ, ನಿಖರ ಮುಹೂರ್ತ, ಸಂಪೂರ್ಣ ಪೂಜಾ ವಿಧಿವಿಧಾನ, ಶಕ್ತಿಯುತ ಮಂತ್ರಗಳು, ಮಾಡಬಾರದ ನಿಯಮಗಳು ಹಾಗೂ ಸಾಲಬಾಧೆ ಮತ್ತು ಆರ್ಥಿಕ ಸಂಕಷ್ಟ ಕಳೆಯುವ ಚಮತ್ಕಾರಿ ಪರಿಹಾರಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಮುಂದುವರಿಸುವ ಮುನ್ನ ತಕ್ಷಣವೇ ಈ ವಿಡಿಯೋಗೊಂದು ಲೈಕ್ ಕೊಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಪ್ರತಿಯೊಬ್ಬರು ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ವೆಂಕಟೇಶಾಯ ಎಂದು ಕಡ್ಡಾಯವಾಗಿ ಟೈಪ್ ಮಾಡಿ. ಕಾಮಿಕಾ ಏಕಾದಶಿಯ ಮಹತ್ವ ಮತ್ತು ಪೌರಾಣಿಕ ಹಿನ್ನೆಲೆ. ಸನಾತನ ಧರ್ಮದ ಪ್ರಕಾರ ಚಾತುರ್ಮಾಸದ ಸಮಯದಲ್ಲಿ ಬರುವ ಈ ಕಾಮಿಕಾ ಏಕಾದಶಿಗೆ ಜಗತ್ತಿನ ಸಕಲ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದಷ್ಟು ಮತ್ತು ಮುಕ್ಕೋಟಿ ದೇವತೆಗಳನ್ನು ಆರಾಧಿಸಿದಷ್ಟು ಪುಣ್ಯ ತಂದುಕೊಡುವ ಶಕ್ತಿ ಇದೆ. ಅಶ್ವಮೇಧ ಯಾಗದ ಫಲ. ಬ್ರಹ್ಮದೇವನು ನಾರದ ಮುನಿಗೆ ತಿಳಿಸಿದಂತೆ ಈ ಕಾಮಿಕಾ ಏಕಾದಶಿಯಂದು ಉಪವಾಸವಿದ್ದು ವ್ರತವನ್ನು ಶ್ರದ್ಧೆಯಿಂದ ಆಚರಿಸುವ ವ್ಯಕ್ತಿಗೆ 1000 ಅಶ್ವಮೇಧ ಯಾಗಗಳನ್ನು ಮಾಡಿದಷ್ಟು ಶ್ರೇಷ್ಠ ಫಲ ಸಿಗುತ್ತದೆ. ಬ್ರಹ್ಮಹತ್ಯಾ ದೋಷ ನಿವಾರಣೆಗೆ. ನಾವು ತಿಳಿಯದೆ ಮಾಡಿದ ಘೋರ ಅಪರಾಧಗಳು, ಬ್ರಹ್ಮಹತ್ಯೆಯಂತಹ ಮಹಾಪಾಪಗಳು ಹಾಗೂ ಜೀವನದಲ್ಲಿ ಎದುರಾಗುವ ಸಕಲ ಆಪತ್ತುಗಳಿಂದ ಮುಕ್ತಿ ಪಡೆಯಲು ಈ ದಿನ ಅತ್ಯಂತ ಶ್ರೇಷ್ಠ. ಪಿತೃದೋಷ ಶಮನ. ಈ ದಿನ ಮಾಡುವ ತರ್ಪಣ, ಜಪ, ಪೂಜೆ ಮತ್ತು ದಾನಗಳು ಪಿತೃದೇವತೆಗಳಿಗೆ ತೃಪ್ತಿಯನ್ನು ನೀಡಿ ಅವರ ಆಶೀರ್ವಾದ ಕುಟುಂಬದ ಮೇಲೆ ಸದಾ ಇರುವಂತೆ ಮಾಡುತ್ತದೆ. ಶುಭ ಕಾರ್ಯಗಳಿಗೆ ಸಿದ್ಧಿ. ಈ ಪವಿತ್ರ ದಿನದಂದು ಯಾವುದೇ ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸಿದರೂ ಅದು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ಕಾಮಿಕಾ ಏಕಾದಶಿ ಖಚಿತ ದಿನಾಂಕ ಹಾಗೂ ಶ್ರೇಷ್ಠ ಮುಹೂರ್ತಗಳು. ಏಕಾದಶಿ ವ್ರತದ ಪೂರ್ಣ ಫಲ ದೊರೆಯಬೇಕಾದರೆ ಪೂಜೆ ಮತ್ತು ಪಾರಣೆಯನ್ನು ಸರಿಯಾದ ಮುಹೂರ್ತದಲ್ಲೇ ಮಾಡುವುದು ಕಡ್ಡಾಯ. ಈ ವರ್ಷ ಕಾಮಿಕಾ ಏಕಾದಶಿಯು ವೃದ್ಧಿಯೋಗ, ಅಮೃತ ಸಿದ್ಧಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗಗಳಂತಹ ಅತ್ಯಂತ ಪವಿತ್ರ ಶಕ್ತಿಗಳೊಂದಿಗೆ ಕೂಡಿ ಬಂದಿದೆ. ಏಕಾದಶಿ ಆಚರಿಸುವ ದಿನಾಂಕ 9 ಆಗಸ್ಟ್ 2026 ಭಾನುವಾರ. ಏಕಾದಶಿ ತಿಥಿ ಪ್ರಾರಂಭ 8 ಆಗಸ್ಟ್ 2026 ಮಧ್ಯಾಹ್ನ 1:51. ಏಕಾದಶಿ ತಿಥಿ ಮುಕ್ತಾಯ 9 ಆಗಸ್ಟ್ 2026 ಬೆಳಿಗ್ಗೆ 11:04. ಬ್ರಹ್ಮ ಮುಹೂರ್ತ. ಇದು ಪೂಜೆಗೆ ಅತ್ಯಂತ ಶ್ರೇಷ್ಠ ಸಮಯ. ಬೆಳಿಗ್ಗೆ 4:21 5:07 ಅಭಿಜಿತ್ ಮುಹೂರ್ತ. ಮಧ್ಯಾಹ್ನ 11:58 12:48 ದ್ವಾದಶಿ ಪಾರಣೆ ಸಮಯ. ಇದು ಉಪವಾಸ ಮುರಿಯುವ ಸಮಯ. 10 ಆಗಸ್ಟ್ 2026 ಸೋಮವಾರ ಬೆಳಿಗ್ಗೆ 5:47 8:01 ವಿಶೇಷ ಸೂಚನೆ. ಉದಯ ತಿಥಿಯು ಭಾನುವಾರ ಬೆಳಿಗ್ಗೆ ಇರುವುದರಿಂದ ಆಗಸ್ಟ್ 9 ಭಾನುವಾರವೇ ಪ್ರತಿಯೊಬ್ಬರು ಕಾಮಿಕಾ ಏಕಾದಶಿ ವ್ರತವನ್ನು ಆಚರಿಸಬೇಕು. ಸಂಪೂರ್ಣ ಪೂಜಾ ವಿಧಿವಿಧಾನ. ಏಕಾದಶಿಯ ದಿನ ಮನೆಯಲ್ಲಿ ಪೂಜೆ ಮಾಡುವ ಮಹಿಳೆಯರು ಹಾಗೂ ಭಕ್ತಾದಿಗಳು ಪಾಲಿಸಬೇಕಾದ ಧಾರ್ಮಿಕ ನಿಯಮಗಳು ಹೀಗಿವೆ. 1. ಮುಂಜಾನೆಯ ಮನೆ ಶುದ್ಧಿ ಮತ್ತು ಸಂಕಲ್ಪ. ಏಕಾದಶಿಯ ಹಿಂದಿನ ದಿನ ಅಂದ್ರೆ ದಶಮಿ ಆಗಸ್ಟ್ 8 ರಾತ್ರಿಯೇ ಸಾತ್ವಿಕ ಆಹಾರ ಸೇವಿಸಬೇಕು. ಏಕಾದಶಿಯ ದಿನ ಬೆಳಿಗ್ಗೆ ಬೇಗನೆ ಎದ್ದು ಇಡೀ ಮನೆಯನ್ನು ಶುಚಿಗೊಳಿಸಿ ಮನೆ ಬಾಗಿಲಿಗೆ ಅರಿಶಿಣ ಕುಂಕುಮವಿಟ್ಟು ರಂಗೋಲಿ ಹಾಕಿ.
ಗಂಗಾಜಲ ಬೆರೆಸಿದ ನೀರಿನಿಂದ ಸ್ನಾನ ಮಾಡಿ ಮಡಿಯಾದ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಅತ್ಯಂತ ಶುಭ. ದೇವರ ಮನೆಯಲ್ಲಿ ದೀಪ ಹಚ್ಚಿ ಕೈಯಲ್ಲಿ ನೀರು, ಅಕ್ಷತೆ ಹಾಗೂ ನಾಣ್ಯವನ್ನು ಹಿಡಿದು, ಹೇ ಶ್ರೀಮನ್ ನಾರಾಯಣ, ನನ್ನ ಮನಸ್ಸು, ಕಾಯ, ವಾಚ ತಿಳಿದೋ ತಿಳಿಯದೆಯೋ ಮಾಡಿದ ಸಕಲ ಪಾಪಗಳನ್ನು ಕ್ಷಮಿಸು. ಇಂದು ನಾನು ನಿನ್ನ ಪ್ರೀತ್ಯರ್ಥವಾಗಿ ಕಾಮಿಕಾ ಏಕಾದಶಿ ವ್ರತವನ್ನು ನಿಷ್ಠೆಯಿಂದ ಆಚರಿಸುತ್ತಿದ್ದೇನೆ. ನನ್ನ ವ್ರತ ನಿರ್ವಿಘ್ನವಾಗಿ ಪೂರ್ಣಗೊಳ್ಳಲಿ ಎಂದು ಸಂಕಲ್ಪ ಮಾಡಿ ನೀರನ್ನು ಪೀಠದ ಮುಂದೆ ಬಿಡಿ. 2 ಪೂಜಾ ಮಂಟಪ ಹಾಗೂ ದೇವರ ಅಲಂಕಾರ. ಈಶಾನ್ಯ ಮೂಲೆಯಲ್ಲಿ ಪೂಜಾ ಮಣೆಯನ್ನಿಟ್ಟು ಹಳದಿ ಬಣ್ಣದ ರೇಷ್ಮೆ ವಸ್ತ್ರವನ್ನು ಹಾಸಿ ನಿಮ್ಮ ಪೂಜಾ ಕೊಠಡಿಯಲ್ಲಿರುವ ವಿಷ್ಣು, ಲಕ್ಷ್ಮಿ, ಶ್ರೀ ವೆಂಕಟೇಶ್ವರ ಸ್ವಾಮಿ ಅಥವಾ ಶ್ರೀ ಲಕ್ಷ್ಮೀನಾರಾಯಣರ ಪಟ ಅಥವಾ ವಿಗ್ರಹವನ್ನು ಸ್ಥಾಪಿಸಿ. ವಿಗ್ರಹವಿದ್ದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಹಾಗೂ ಸಕ್ಕರೆಯಿಂದ ಮಾಡಿದ ಪಂಚಾಮೃತ ಅಭಿಷೇಕ ಮಾಡಿ ನಂತರ ಶುದ್ಧ ಗಂಗಾಜಲದಿಂದ ಪ್ರೋಕ್ಷಣೆ ಮಾಡಿ ಸ್ವಾಮಿ ಹಾಗೂ ಅಮ್ಮನವರಿಗೆ ಗುಲಾಬಿ, ಸೇವಂತಿಗೆ ಅಥವಾ ಕನಕಾಂಬರದಂತಹ ಹೂವುಗಳಿಂದ ಮತ್ತು ನಿಮ್ಮ ಬಳಿ ಇರುವ ಒಡವೆಗಳಿಂದ ಚೆನ್ನಾಗಿ ಅಲಂಕರಿಸಿ. ಏಕಾದಶಿಯಂದು ಸ್ವಾಮಿಯನ್ನು ಎಷ್ಟು ಸುಂದರವಾಗಿ ಅಲಂಕರಿಸುತ್ತೀರೋ ಅಷ್ಟು ಐಶ್ವರ್ಯ ನಿಮ್ಮ ಮನೆಗೆ ಲಭಿಸುತ್ತದೆ. 3 ತುಳಸಿ ಅರ್ಪಣೆ ಮತ್ತು ವಿಶೇಷ ನಿಯಮ. ಕಾಮಿಕಾ ಏಕಾದಶಿಯಂದು ಶ್ರೀಹರಿಗೆ ತುಳಸಿ ದಳಗಳನ್ನು ಅರ್ಪಿಸುವುದು ಅತ್ಯಂತ ಮುಖ್ಯ. ಬ್ರಹ್ಮಾಂಡದ ಸಕಲ ರತ್ನಗಳನ್ನು ಅರ್ಪಿಸಿದರೂ ಸಿಗದ ಪುಣ್ಯ ಒಂದೇ ಒಂದು ತುಳಸಿ ದಳವನ್ನು ವಿಷ್ಣುವಿಗೆ ಅರ್ಪಿಸುವುದರಿಂದ ಸಿಗುತ್ತದೆ. ನೆನಪಿಡಬೇಕಾದ ಮುಖ್ಯ ವಿಷಯ, ಏಕಾದಶಿಯ ದಿನದಂದು ತುಳಸಿ ಎಲೆಗಳನ್ನು ಕೀಳಬಾರದು. ಆದ್ದರಿಂದ ಪೂಜೆ ಮಾಡುವವರು ದಶಮಿಯಂದೇ ಅಂದ್ರೆ 1 ದಿನ ಮುಂಚಿತವಾಗಿ ತುಳಸಿ ಮಾಲೆಯನ್ನು ಅಥವಾ ಕೆಲವು ತುಳಸಿ ಎಲೆಗಳನ್ನು ಕಿತ್ತಿಟ್ಟುಕೊಳ್ಳಿ. ಪೂಜೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ಪಟಕ್ಕೆ ತುಳಸಿ ಮಾಲೆಯನ್ನು ಹಾಕಿ. ಮಾಲೆ ಇಲ್ಲದಿದ್ದರೆ ತುಳಸಿ ದಳಗಳನ್ನಿಟ್ಟು ಪೂಜಿಸಿ. 4 ಅತ್ಯಂತ ಶಕ್ತಿಯುತ ಹಿಟ್ಟಿನ ದೀಪಾರಾಧನೆ. ವಿಷ್ಣುಮೂರ್ತಿಗೆ ಅತ್ಯಂತ ಪ್ರಿಯವಾದ ದೀಪವೆಂದರೆ ಹಿಟ್ಟಿನ ದೀಪ. ಏಕಾದಶಿಯಂದು ಈ ದೀಪ ಹಚ್ಚಿದರೆ ಸ್ವಾಮಿಯ ಪೂರ್ಣ ಆಶೀರ್ವಾದ ಸಿಗುತ್ತದೆ. ದೀಪ ತಯಾರಿಸುವ ವಿಧಾನ: ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಹಾಲು ಮತ್ತು ಬೆಲ್ಲದ ಪುಡಿ ಸೇರಿಸಿ ಕಲಸಿ 3 ಹಿಟ್ಟಿನ ದೀಪಗಳನ್ನು ಮಾಡಿ ಈ ದೀಪಗಳಿಗೆ ಕುಂಕುಮದ ಬೊಟ್ಟಿಟ್ಟು ಪ್ರತಿಯೊಂದು ದೀಪದಲ್ಲೂ 7 ಬತ್ತಿಗಳನ್ನು ಹಾಕಿ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿ ಅಥವಾ ವಿಷ್ಣು ಲಕ್ಷ್ಮಿಯ ಫೋಟೋ ಮುಂದೆ ದೀಪ ಬೆಳಗಿಸಿ. 5 ನೈವೇದ್ಯ ಮತ್ತು ತುಳಸಿ ತೀರ್ಥ. ನೈವೇದ್ಯವಾಗಿ ಹಸುವಿನ ಹಾಲನ್ನು ಉಕ್ಕಿಸಿ ಮಾಡಿದ ಬೆಲ್ಲದ ಪರಮಾನ್ನ, ಬಾಳೆಹಣ್ಣು, ಪಂಚ ಕಜ್ಜಾಯ ಅಥವಾ ಒಣ ಹಣ್ಣುಗಳನ್ನು ಸಮರ್ಪಿಸಿ. ಪ್ರತಿಯೊಂದು ನೈವೇದ್ಯದ ಮೇಲೂ ಕಡ್ಡಾಯವಾಗಿ ತುಳಸಿ ದಳವನ್ನಿಡಬೇಕು. 1 ತಾಮ್ರದ ಚೊಂಬಿನಲ್ಲಿ ನೀರು ಹಾಕಿ ಅದರಲ್ಲಿ ತುಳಸಿ ಎಲೆಗಳನ್ನು ಹಾಕಿ ತುಳಸಿ ತೀರ್ಥವನ್ನು ಸಿದ್ಧಪಡಿಸಿಕೊಳ್ಳಿ. 6 ಪೂಜೆ ಮತ್ತು ಮಂಗಳಹಾರತಿ. ಗೋವಿಂದ ನಾಮಗಳನ್ನು ಅಥವಾ ವಿಷ್ಣು ಮಂತ್ರಗಳನ್ನು ಜಪಿಸುತ್ತಾ ಪೂಜೆ ಮಾಡಿ. ಧೂಪ, ಹಸುವಿನ ಶುದ್ಧ ತುಪ್ಪದ ದೀಪ ಮತ್ತು ಭೀಮಸೇನಿ ಕರ್ಪೂರದಿಂದ ಮಹಾ ಮಂಗಳಾರತಿ ಮಾಡಿ ಸ್ವಾಮಿಗೆ ನಮಸ್ಕರಿಸಿ ತುಳಸಿ ತೀರ್ಥವನ್ನು ಸ್ವೀಕರಿಸಿ ಪೂಜೆಯನ್ನು ಮುಕ್ತಾಯಗೊಳಿಸಿ. ಪೂಜೆಯ ಸಮಯದಲ್ಲಿ ಜಪಿಸಬೇಕಾದ ಶಕ್ತಿಯುತ ವಿಷ್ಣು ಮಂತ್ರಗಳು: ಮೂಲ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಧ್ಯಾನ ಮಂತ್ರ: ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವಿದ್ಯಾರ್ನ ಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ವಿಷ್ಣು ಗಾಯತ್ರಿ ಮಂತ್ರ: ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಆಪತ್ತುಗಳನ್ನು ನಿವಾರಿಸುವ ಸಿದ್ಧ ಮಂತ್ರ: ಓಂ ಹ್ರೀಂ ಕಾರ್ತವೀರ್ಯಾರ್ಜುನೋ ನಾಮ ರಾಜಬಾಹು ಸಹಸ್ರವಾನ್ ಯಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂ ಚ ಲಭ್ಯತೆ. ಕಷ್ಟಗಳನ್ನು ಕಳೆಯುವ ಅತ್ಯಂತ ಚಮತ್ಕಾರಿ ಪರಿಹಾರಗಳು. ಈ ಪವಿತ್ರ ದಿನದಂದು ಮಾಡುವ ಸರಳ ಪರಿಹಾರಗಳು ವಾಸ್ತುದೋಷ, ನಕಾರಾತ್ಮಕ ಶಕ್ತಿ ಹಾಗೂ ಸಾಲಬಾಧೆಗಳನ್ನು ತಕ್ಷಣವೇ ನಿವಾರಿಸುತ್ತದೆ. ಅಪಾರ ಸಾಲ ಮತ್ತು ಹಣಕಾಸಿನ ಸಮಸ್ಯೆ ನಿವಾರಣೆಗೆ ಅಕ್ಕಿ ಮೂಟೆ ಪರಿಹಾರ ಮಾಡಿ. ಏಕಾದಶಿಯಂದು ಪೂಜೆ ಮಾಡುವಾಗ ಒಂದು ಕೆಂಪು ಬಟ್ಟೆಯಲ್ಲಿ 3 ಹಿಡಿ ಅಕ್ಕಿಯನ್ನು ಹಾಕಿ ಮೂಟೆ ಕಟ್ಟಿ ಅದರ ಮುಂದೆ ಓಂ ಶ್ರೀಯೇ ನಮಃ
ಎಂಬ ಮಂತ್ರವನ್ನು 3 ಬಾರಿ ಜಪಿಸಿ ಆ ಮೂಟೆಯನ್ನು ನಿಮ್ಮ ಬೀರೋ ಅಥವಾ ಲಾಕರ್ನಲ್ಲಿ ಇರಿಸಿ. ಇದರಿಂದ ಲಕ್ಷ್ಮಿ ಕೃಪೆ ದೊರೆತು ಆದಾಯ ಹೆಚ್ಚುತ್ತದೆ, ಸಾಲ ತೀರುತ್ತದೆ. ಆರ್ಥಿಕ ಪ್ರಗತಿಗೆ ತುಳಸಿ ಪ್ರದಕ್ಷಿಣೆ. ಏಕಾದಶಿಯ ಸಂಜೆ ತುಳಸಿ ಗಿಡದ ಬಳಿ ತುಪ್ಪದ ದೀಪ ಹಚ್ಚಿ ನೀರೆರೆದು 5 ಅಥವಾ 11 ಅಥವಾ 108 ಬಾರಿ ಪ್ರದಕ್ಷಿಣೆ ಬರುತ್ತಾ ಓಂ ವಾಸುದೇವಾಯ ನಮಃ ಎಂದು ಜಪಿಸಿ. ಇದರಿಂದ ದಾರಿದ್ರ್ಯ ನಾಶವಾಗಿ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿ ವಾಸಿಸುತ್ತಾಳೆ. ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳಲು ಅರಳಿ ಮರದ ಪೂಜೆ. ಅರಳಿ ಮರದಲ್ಲಿ ತ್ರಿಮೂರ್ತಿಗಳು ನೆಲೆಸಿರುತ್ತಾರೆ. ಏಕಾದಶಿಯ ದಿನ ಅರಳಿ ಮರದ ಕೆಳಗೆ ಹಸುವಿನ ತುಪ್ಪದ ದೀಪ ಹಚ್ಚಿ ಮರದ ಬುಡಕ್ಕೆ ಸ್ವಲ್ಪ ಹಾಲು ಮತ್ತು ನೀರನ್ನು ಅರ್ಪಿಸಿ ಪ್ರದಕ್ಷಿಣೆ ಬಂದರೆ ನಿಮ್ಮ ಕೋರಿಕೆಗಳು ತಕ್ಷಣ ಈಡೇರುತ್ತವೆ. ಉದ್ಯೋಗದಲ್ಲಿ ಪ್ರಮೋಷನ್ ಅಥವಾ ಬಡ್ತಿಗೆ ಭಗವಾನ್ ವಿಷ್ಣುವಿಗೆ 11 ಹಳದಿ ನಾಣ್ಯಗಳು ಅಥವಾ ಅರಿಶಿನ ಕೊಂಬುಗಳನ್ನು ಅರ್ಪಿಸಿ ಪೂಜಿಸಿ ನಂತರ ಅದನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಲಾಕರ್ನಲ್ಲಿ ಇಡಿ. ವಿಷ್ಣು ಸಹಸ್ರನಾಮ ಪಠಣ ಮತ್ತು ದೇವಾಲಯ ಭೇಟಿ. ಮನೆಯಲ್ಲಿ ಯಾವುದೇ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಕನಿಷ್ಠ ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗಿ ದೀಪ ಬೆಳಗಿಸಿ ತುಳಸಿ ಮಾಲೆ ಅರ್ಪಿಸಿ ದೇವಾಲಯದಲ್ಲಿ ಕುಳಿತು 108 ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ವೆಂಕಟೇಶಾಯ ಎಂದು ಜಪಿಸಿ. ದಾನದ ಮಹತ್ವ. ಏಕಾದಶಿಯಂದು ಮಾಡುವ ದಾನಕ್ಕೆ ಕೋಟಿ ಜನ್ಮಗಳ ಪುಣ್ಯ ಸಿಗುತ್ತದೆ. ನಿಮ್ಮ ಶಕ್ತ್ಯಾನುಸಾರ ಬಡವರಿಗೆ, ಹಸಿದವರಿಗೆ ಅನ್ನದಾನ ಮಾಡಿ, ಹಸುವಿಗೆ ಗೋಪೂಜೆ ಮಾಡಿ ಅಥವಾ ಪಕ್ಷಿ ಪ್ರಾಣಿಗಳಿಗೆ ಧಾನ್ಯ ಮತ್ತು ಆಹಾರ ಹಾಕಿ. ಇದು 7 ತಲೆಮಾರಿನ ಐಶ್ವರ್ಯವನ್ನು ತಂದುಕೊಡುತ್ತದೆ. ಏಕಾದಶಿಯ ದಿನ ಕಡ್ಡಾಯವಾಗಿ ಮಾಡಬಾರದ ತಪ್ಪುಗಳು. ಅನ್ನ ಸೇವನೆ ವರ್ಜ್ಯ. ಏಕಾದಶಿಯ ದಿನ ಯಾವುದೇ ಕಾರಣಕ್ಕೂ ಅಕ್ಕಿ, ಅನ್ನ, ಗೋಧಿ ಅಥವಾ ಧಾನ್ಯಗಳನ್ನು ಸೇವಿಸಬಾರದು. ತುಳಸಿ ಕೀಳಬೇಡಿ. ಏಕಾದಶಿಯ ದಿನ ತುಳಸಿ ಗಿಡದಿಂದ ಎಲೆಗಳನ್ನು ಕೀಳುವುದು ಮಹಾಪಾಪ. ತಾಮಸಿಕ ಆಹಾರ ನಿಷೇಧ. ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸಾಹಾರ, ಮದ್ಯಪಾನಗಳಿಂದ ಸಂಪೂರ್ಣ ದೂರವಿರಿ. ಶಾಂತಿ ಕಾಯ್ದುಕೊಳ್ಳಿ. ಯಾರ ಮೇಲೆಯೂ ಕೋಪಗೊಳ್ಳಬಾರದು, ಸುಳ್ಳು ಹೇಳಬಾರದು ಮತ್ತು ಚಾಡಿ ಹೇಳಬಾರದು. ಇತರ ನಿಯಮಗಳು. ಈ ದಿನ ಕ್ಷೌರ ಮಾಡುವುದು, ಉಗುರು ಕತ್ತರಿಸುವುದು ಹಾಗೂ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದನ್ನು ತಡೆಯಿರಿ. ಮಹತ್ವದ ಮತ್ತು ವಿಶೇಷ ಸೂಚನೆ. ಸ್ನೇಹಿತರೆ, ನೀವು ಎಷ್ಟೇ ಭಕ್ತಿಯಿಂದ ಪೂಜೆ ಮಾಡಿದರೂ ಸಹ ಕಾಮಿಕಾ ಏಕಾದಶಿ ವ್ರತಕಥೆಯನ್ನು ಕೇಳದಿದ್ದರೆ ಆ ಪೂಜೆಯ ಪೂರ್ಣ ಫಲ ಸಿಗುವುದಿಲ್ಲ. ನೀವು ವ್ರತ ಮತ್ತು ಉಪವಾಸವನ್ನು ಬಿಡುವ ಮುನ್ನ, ಅಂದ್ರೆ ಪಾರಣೆಯ ಮುನ್ನ, ಕಡ್ಡಾಯವಾಗಿ ಈ ಕಥೆಯನ್ನು ಪಠಿಸಬೇಕು ಅಥವಾ ಕೇಳಬೇಕು. ಯಾವುದಾದರೂ ತೊಂದರೆಯಿಂದಾಗಿ ಅಥವಾ ಮೈಲಿಗೆಯಿಂದಾಗಿ ನಿಮಗೆ ಪೂಜೆ ಉಪವಾಸ ಮಾಡಲು ಸಾಧ್ಯವಾಗದಿದ್ದರೂ ಸಹ ಈ ದಿವ್ಯ ವ್ರತಕಥೆಯನ್ನು ಶ್ರದ್ಧೆಯಿಂದ ಕೇಳಿದರೆ ಸಾಕು. ಪೂರ್ಣ ಪೂಜೆ ಮಾಡಿದಷ್ಟೇ ಪುಣ್ಯಫಲ ಲಭಿಸುತ್ತದೆ ಎಂದು ಸ್ವತಃ ಬ್ರಹ್ಮದೇವರೇ ಹೇಳಿದ್ದಾರೆ. ಆಗಸ್ಟ್ 9ರ ಭಾನುವಾರ ಬೆಳಿಗ್ಗೆ ಸರಿಯಾಗಿ 7 ಗಂಟೆಗೆ ನಮ್ಮ ಚಾನೆಲ್ನಲ್ಲಿ ಕಾಮಿಕಾ ಏಕಾದಶಿ ಪೌರಾಣಿಕ ವ್ರತಕಥೆ ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತೇವೆ. ನೀವು ಪೂಜೆ ಮಾಡಿ ಅಥವಾ ಮಾಡದಿರಿ, ಆ ಕಥೆಯನ್ನು ಮಾತ್ರ ತಪ್ಪದೇ ಕೇಳಿ ಭಗವಂತನ ಕೃಪೆಗೆ ಪಾತ್ರರಾಗಿ. ಈ ಸಕಲ ಮಾಹಿತಿಯು ನಿಮ್ಮ ಜೀವನದಲ್ಲಿ ಶುಭವನ್ನು ತರಲಿ. ಶ್ರೀಮನ್ ನಾರಾಯಣನು ಮತ್ತು ಮಹಾಲಕ್ಷ್ಮಿಯು ನಿಮ್ಮ ಕುಟುಂಬಕ್ಕೆ ಆಯುಷ್ಯು, ಆರೋಗ್ಯ, ಐಶ್ವರ್ಯ ಮತ್ತು ಸುಖ ಶಾಂತಿಯನ್ನು ಕರುಣಿಸಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.